Hi, good morning. Welcome to Sankalpa Independent PU College, Gangavati. So, welcome to online classes for second PUC Computer Science subject. So, today we will start the chapter 4 that is called a data structure. Here, in the previous class, we already discussed that we already completed that logic gates, and also finally we have discussed that universal gate, that is with circuit diagrams, that is so in next classes we will see the what are the important questions. Today we will go for fourth unit, that is data structures we need to discuss over here. So let us start with the data structure. So and the name itself indicates that data structures. So data, way of representing the data is nothing but a structure. If you're going to represent in terms of a diagrammatic, so it is nothing but the way of representing data in terms of the chart over here. You can able to go for as you see in the diagram here, we have a diagram like a binary tree, like some other diagrams we have also over here. So these are the ways of where exactly we need to represent the data over here. Let us start with a data a structure. Let us see what are the things we need to learn over here. Okay, then we will start. That is data structure. So data structure is nothing but it is a way of representing the data over. That is what exactly we need to know here. Data structure over here. Let us know what exactly data it is. Data is a collection of raw facts, as we did, as we know in terms of the previous classes, and also you learned about these topics in first year. Data is a collection of raw facts that are processed by computers. Data may contain single value or set of values. Single value or set of values. For example, a student name. Whenever we are going to create some of the tables, ಅಂದ್ರೆ ನಿಮ್ಮ ಟೇಬಲ್ಸ್ ಅಥವಾ ನಿಮ್ಮ ಏನಾದರೂ ಆನ್ಲೈನ್ ಫಾರ್ಮ್ ಫಿಲ್ಲಿಂಗ್ ಅಥವಾ ಎಲ್ಲಾದರೂ ಅಪ್ಲಿಕೇಶನ್ಸ್ ಫಿಲ್ ಮಾಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಸ್ಟೂಡೆಂಟ್ ನೇಮು, ಅದರಲ್ಲಿ ಸ್ಟೂಡೆಂಟ್ ನೇಮ್ ಅಲ್ಲಿ ಮತ್ತೆ 3 ಫೀಲ್ಡ್ಸ್ ಕಾಣ್ತವೆ. ಫಸ್ಟ್ ನೇಮ್ ಬರೀಬೇಕು, ಲಾಸ್ಟ್ ನೇಮ್ ಬರೀಬೇಕು, ಮತ್ತೆ ಮಿಡಲ್ ನೇಮ್ ಬರೀಬೇಕು ಅಂತ ಹೇಳಿ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಸೆಟ್ ಆಫ್ ವ್ಯಾಲ್ಯೂಸ್ ಅಥವಾ ಸಿಂಗಲ್ ವ್ಯಾಲ್ಯೂಸ್ ಅಂತ ನಾವು ಹೇಳಬೇಕಾಗುತ್ತೆ. ಅದೇ ರೀತಿಯಲ್ಲಿ so data is a collection of raw facts that are processed by computer. Data may contain single value or a set of values ಅಂತ ನಾವು ಹೇಳೋದು. ಅದು ಸಿಂಗಲ್ ವ್ಯಾಲ್ಯೂ ಅದು ಕನ್ಸಿಸ್ಟ್ ಇರ್ಬೋದು ಅಥವಾ ಸೆಟ್ ಆಫ್ ವ್ಯಾಲ್ಯೂಸ್ ಅಂತಂದ್ರೆ ಈಗ ನೇಮ್ ಅಂತ ಹೇಳ್ತೀವಿ. ನೇಮ್ ಅಲ್ಲಿ ಮತ್ತೆ ಸೆಟ್ ಆಫ್ ವ್ಯಾಲ್ಯೂಸ್ 3 ಬರ್ತವೆ. ಯಾವ್ಯಾವು? ಮಿಡಲ್ ನೇಮು, ಲಾಸ್ಟ್ ನೇಮು, ಫಸ್ಟ್ ನೇಮ್ ಅಂತ ಹೇಳಿ. ಸೊ 3 ಥಿಂಗ್ಸ್ ಬರ್ತವೆ, ಅದಕ್ಕೆ ನಾವು ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸಿಂಗಲ್ ವ್ಯಾಲ್ಯೂ ಅಂತಂದ್ರೆ ಬರೀ ನೇಮ್ ಅನ್ನೋದಕ್ಕೆ ಸಿಂಗಲ್ ವ್ಯಾಲ್ಯೂ, ಅದನ್ನ ಡಿವೈಡ್ ಮಾಡಿದ್ರೆ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ವೇರ್ ಆಸ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ಸಿಂಗಲ್ ಐಟಮ್ ಅಂತ ಅಂದ್ರೆ ಸಿಂಗಲ್ ಐಟಮ್ ಅಂತ ಯಾವ್ದು ಕೇಳ್ತೀವಿ ಅಂತಂದ್ರೆ ರಿಜಿಸ್ಟರ್ ನಂಬರ್ ಇರ್ಬೋದು, ಅಥವಾ ಮೇಲ್ ಆರ್ ಫಿಮೇಲ್ ಜೆಂಡರ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಕೋರ್ಸ್ ಬಗ್ಗೆ ಇರ್ಬೋದು. ಸೊ ಹಿಯರ್ ವಿ ಆರ್ ಟೇಕಿಂಗ್ ಆಸ್ ದಿಸ್ ರಿಜಿಸ್ಟರ್ ನಂಬರ್ ಈಸ್ ಟ್ರೀಟೆಡ್ ಆಸ್ ಅ ಸಿಂಗಲ್ ಐಟಮ್ ಅಂತ ನಾವು ಹೇಳ್ತೀವಿ. ದೀಸ್ ಡಾಟಾ ಹ್ಯಾವ್ ಟು ಬಿ ಪ್ರೊಸೆಸ್ಡ್ ಫಾರ್ಮ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅಂದ್ರೆ ಇವೆಲ್ಲ ಸಿಂಗಲ್ ಐಟಮ್ಸ್ ಏನಿದೆ ಅಲ್ಲ, ಇದೆಲ್ಲ ಗ್ಯಾದರ್ ಮಾಡಿಬಿಟ್ಟು ಒಂದು ಪರ್ಫೆಕ್ಟ್ ಒಂದು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ಬೇಕಾಗತ್ತೆ. ಒಬ್ಬೊಬ್ರು ಪರ್ಟಿಕ್ಯುಲರ್ ಡಾಟಾನ ರೀಡ್ ಮಾಡಬೇಕು ಅಂದ್ರೆ ವಿ ನೀಡ್ ಎ ಸರ್ಟನ್ ಐಟಮ್ಸ್ ಓವರ್ ಇಯರ್. ಅದ್ರದ್ದು ರಿಜಿಸ್ಟರ್ ನಂಬರು, ನೇಮು, ಫಾದರ್ ನೇಮು, ಮದರ್ ನೇಮು. ಸೊ ದೀಸ್ ಆರ್ ಕಾಲ್ಡ್ ಸಿಂಗಲ್ ಐಟಮ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಅದರಲ್ಲಿ ಕೂಡ ನಾವು ಸೆಟ್ ಆಫ್ ವ್ಯಾಲ್ಯೂಸ್ ಕೂಡ ಅವೈಲಬಲ್ಸ್ ಇರ್ತವೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಈ ಟರ್ಮ್ಸ್ಗೆಲ್ಲ ನಾವು ಡಾಟಾ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಆಫ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಡೆಫಿನಿಷನ್ಸ್ ಕೇಳಿದ್ರೆ ನೀವು ಇದನ್ನಾದ್ರೂ ಬರೀರಿ, ಅಥವಾ ನೀವು ಕೆಳಗಡೆ ಇನ್ನೊಂದು ಡೆಫಿನಿಷನ್ ಅದನ್ನಾದ್ರೂ ಬರೀಬಹುದು ನೀವು. ಸೊ ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ ಏನು? ಆರ್ಗನೈಸಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟ್ರಕ್ಚರಿಂಗ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಡಾಟಾ ಸ್ಟ್ರಕ್ಚರ್ ಮೀನ್ಸ್ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್. ಅಂದ್ರೆ ನೀವು ಯಾವುದೇ ಒಂದು ಡಾಟಾ ಅಕ್ಯುರೇಟ್ ಆಗಿ ನೀವು ಡಾಟಾನ ಸ್ಟ್ರಕ್ಚರ್ ಆಗಿ ಕೊಟ್ಬಿಟ್ಟು ನೀವು ಕರೆಕ್ಟ್ ಆಗಿ ನೀವು ಹಾಕಿದ್ರೆ ಮಾತ್ರ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಬರುತ್ತೆ ಹೊರತಾಗಿ, ಸಪೋಸ್ ನೀವೇನಾದ್ರೂ ಎಕ್ಸಾಂಪಲ್ ತಗೊಳ್ಳಿ, ಎಫಿಷಿಯನ್ಸಿ ಏನಕ್ಕೆ ಕೇಳಬೇಕು, ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್ ಅಂತ ಎದಕ್ಕೆ ಕೇಳಬೇಕು ಅಂತಂದ್ರೆ, ಸಪೋಸ್ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತವೆ, ಆನ್ಲೈನ್ ಅಪ್ಲಿಕೇಶನ್ಸ್ ಇರ್ಬೋದು, ಏನಾದ್ರು ಒಂದು ಇರ್ಬೋದು. ಸೊ ಅಪ್ಲಿಕೇಶನ್ಸ್ ಫಿಲ್ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಟರ್ಮ್ಸ್ ಮಿಸ್ ಮಾಡ್ಬಿಡ್ತೀರಿ, ಮೇನ್ ಟರ್ಮ್ ಇರೋದೇ ಮಿಸ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬಿಟ್ಟಿರ್ತೀರಿ. ಮತ್ತೆ ಅಗೇನ್ ಇನ್ನೊಂದ್ಸತಿ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಿ ಅಂದ್ರೆ ಡೂಪ್ಲಿಕೇಟ್ಸ್ ಆಫ್ ಕಾಪೀಸ್ ಏನಾಗ್ತವೆ,
ನಿಮ್ಮ ಹೆಸರಲ್ಲೇ ಒಂದು 4 ಫಾರ್ಮ್ಸ್ ಜನರೇಟ್ ಆಗಿರ್ತವೆ. ಅಂದ್ರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕೆಲವೊಂದು ಟರ್ಮ್ಸ್ ಮಿಸ್ ಮಾಡ್ಬಿಟ್ಟಿರ್ತೀರಿ, ಮತ್ತೆ ಅಗೇನ್ ಮತ್ತೆ ರಿಓಪನ್ ಮಾಡಿ ಮತ್ತೆ ಫಿಲ್ ಮಾಡ್ತೀರಿ, ಹೌದಾ? ಸೊ ಅಲ್ಲಿ ಏನಾಗುತ್ತೆ, ಡೂಪ್ಲಿಕೇಶನ್ಸ್ ಆಫ್ ಡಾಟಾ. ನಿಮ್ಮ ಹೆಸರಲ್ಲಿ 3-4 ಅಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರ್ತಾವ. ಒಂದು ಫಾರ್ಮ್ ಅಲ್ಲಿ ಒಂದು ಡಾಟಾ ಮಿಸ್ ಆಗಿರುತ್ತೆ, ಇನ್ನೊಂದು ಫಾರ್ಮ್ ಅಲ್ಲಿ ಅದನ್ನ ಆಡ್ ಮಾಡಿರ್ತೀರಿ, ಮತ್ತೆ ಇನ್ನೊಂದ್ಸಲ ಅಪ್ಡೇಟ್ ಮಾಡಿರ್ತೀರಿ. ಸೊ ದಿಸ್ ಥಿಂಗ್ ಶುಡ್ ಬಿ ಹ್ಯಾಪನ್ ಇನ್ ದಿಸ್ ಥಿಂಗ್ಸ್ ಓವರ್ ಹಿಯರ್. ಸೊ ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲೇ ನೀವು ಅಕ್ಯುರೇಟ್ ಆಗಿ ಡಾಟಾ ನೀವು ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ನೀವು ಡಾಟಾನ ಸ್ಟೋರೇಜ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಪ್ರೊಸೆಸಿಂಗ್ ಈಸಿ ಮಾಡ್ಲಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ವೇಸ್ಟ್ ಸ್ಟೋರಿಂಗ್ ಡಾಟಾ ವೇಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ 3-4 ಡೂಪ್ಲಿಕೇಟ್ಸ್ ಆಫ್ ಡಾಟಾನ ಜನರೇಟ್ ಆಗುತ್ತೆ. ಅವಾಗ ನೀವು ಐಡೆಂಟಿಫಿಕೇಶನ್ ಅಥವಾ ಸರ್ಚ್ ಮಾಡ್ಲಿಕ್ಕೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ನಾವು ನೀವೇನೇ ಒಂದು ಡಾಟಾ ಸ್ಟೋರ್ ಮಾಡಬೇಕು ಅಥವಾ ಪ್ರೊಸೆಸಿಂಗ್ ಮಾಡಬೇಕು ಅಂದ್ರೆ ಒಂದು ಎಕ್ಸಾಕ್ಟ್ ಒಂದು ಅಂದ್ರೆ ಸ್ಟ್ರಕ್ಚರಿಂಗ್ ಕೊಡಬೇಕು. ಒಂದು ಎಕ್ಸಾಕ್ಟ್ ಒಂದು ಆನ್ಲೈನ್ ಫಾರ್ಮ್ ಇರುತ್ತಲ್ಲ, ಅದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಒಂದು ಆನ್ಲೈನ್ ಫಾರ್ಮ್ ಇರ್ಬೋದು, ಫೀಡ್ಬ್ಯಾಕ್ ಫಾರ್ಮ್ ಇರ್ಬೋದು. ಸೊ ಒಂದು ಏನ್ ಫಾರ್ಮ್, ಆನ್ಲೈನ್ ಫಾರ್ಮ್ ಏನಿರುತ್ತೆ ಅದಕ್ಕೆ ನಾವು ಇಟ್ ಇಸ್ ಎ ಸ್ಟ್ರಕ್ಚರಿಂಗ್ ಆಫ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆ ನಾನು ನಿಮ್ಗೆ ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಯರ್. ನೆಕ್ಸ್ಟ್, a data structure is specialized format for organizing and storing data ಅಂತ ನಾವು ಹೇಳ್ಬೋದು. ಈ ಡೆಫಿನಿಷನ್ಸ್ ಕೂಡ ನಾವು ಬರೀಬಹುದು. A data structure is a specialized format for organizing and storing data ಅಂತ ನಾವು ಹೇಳ್ಬೇಕಾಗುತ್ತೆ. So this is also kind of a definition. ಈ ನೇಮ್ ಇಯರ್ ಅಲ್ಲಿ ಡೆಫಿನಿಷನ್ ಅಲ್ಲಿ ಏನಿದೆ ಅಂದ್ರೆ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೋದು. ಅಂದ್ರೆ ಕಂಪ್ಯೂಟರ್ ಯಾವಾಗ್ಲೂ ನೀವು ಡಾಟಾ ಸ್ಟೋರ್ ಮಾಡಬೇಕು ಅಂದ್ರೆ ಸೀಕ್ವೆನ್ಷಿಯಲ್ ಫೈಲು, ರ್ಯಾಂಡಮ್ ಫೈಲ್ ಅಂತ ಹೇಳಿ ಎಲ್ಲ ಸ್ಟೋರ್ ಮಾಡ್ತಾ ಇರ್ತೀವಿ. ಲೇಟರ್ ಅಲ್ಲಿ ಗೋಯಿಂಗ್ ಟು ಲರ್ನ್ ಓವರ್, ಅದೆಲ್ಲ ನೀವು ಮುಂದೆ ಕ್ಲಾಸ್ ಅಲ್ಲೆಲ್ಲ ಕಲಿತಾ ಇರ್ತೀರಿ. ಸೊ ಇಲ್ಲಿ ಸ್ಪೆಷಲೈಸ್ಡ್ ಫಾರ್ಮೆಟ್ ಅಂತಂದ್ರೆ ಎಕ್ಸಾಕ್ಟ್ ಫಾರ್ಮೆಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇದಕ್ಕೆ ನಾವು ಡಾಟಾ ಸ್ಟ್ರಕ್ಚರ್ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಏನ್ ಬರೀಬೇಕು, ವಾಟ್ ಈಸ್ ಡಾಟಾ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಡಾಟಾ ಸ್ಟ್ರಕ್ಚರ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೇಕಾಗುತ್ತೆ. ಈ ಡೆಫಿನಿಷನ್ ಆದ್ರೆ ಬರೀಬಹುದು, ಅಥವಾ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅಪ್ರೋಪ್ರಿಯೇಟ್ ಫಾರ್ಮ್ so as to improve the efficiency of storage and as well as processing ಅಂತ ನಾವು ಹೇಳ್ತೀವಿ. This is called as data structure. Okay, I hope you are going to understand that these things over here. Okay, I will go for next slide. So data representation. So data representation ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ನೇಮ್ ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಅಂತ ನಾವು ಯೂಸ್ ಮಾಡ್ತಾ ಇದೀವಿ. ರೆಪ್ರೆಸೆಂಟೇಷನ್ಸ್ ಅಂತಂದ್ರೆ ನೀವು ಯಾವ್ದ್ರ ಮುಖಾಂತರದಿಂದ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ, ನಮಗೆ ಫಿಸಿಕಲ್ ಇರ್ಬೋದು, ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡಿರ್ಬೋದು, ಅಥವಾ ಟೆಕ್ಸ್ಟ್ ಮುಖಾಂತರದಿಂದ ಇರ್ಬೋದು, ಇಮೇಜ್ ಮುಖಾಂತರದಿಂದ ಆದ್ರೂ ಇರ್ಬೋದು. ಸೊ ಡಾಟಾ ರೆಪ್ರೆಸೆಂಟೇಷನ್ ನೀವು ಯಾವ ರೀತಿಯಲ್ಲಾದ್ರೂ ನೀವು ಮಾಡ್ಬೋದು, ಹೌದಾ? ಸೊ ಇಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನಮಗೆ ಮೆಮೊರಿ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಾವು ಕಂಪ್ಯೂಟರ್ಸ್ ಮೆಮೊರಿ ಈಸ್ ಯೂಸ್ ಟು ಸ್ಟೋರ್ ದ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್. ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ಡಾಟಾ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ನೀವು ಆಪರೇಟ್ ಮಾಡಿರ್ತಕ್ಕಂಥ ಡಾಟಾನ ನಾವು ಯೂಸ್ ಮಾಡಿ, ಅಂದ್ರೆ ಸ್ಟ್ರಕ್ಚರ್ ಕೊಟ್ಬಿಟ್ಟು ಒಂದು ಎಕ್ಸಾಕ್ಟ್ ಫಾರ್ಮೆಟ್ ಅಲ್ಲಿ ನೀವು ಸ್ಟೋರ್ ಮಾಡಿ ಅದನ್ನು ನೀವು ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ನಾವು ಡಾಟಾ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೇಕು. ಡಾಟಾ ಮೇ ಬಿ ಸೇಮ್ ಟೈಪ್ ಆರ್ ಡಿಫ್ರೆಂಟ್ ಟೈಪ್. ಅಂದ್ರೆ ಸರ್ಟನ್ ಟೈಮ್ ಅಲ್ಲಿ ಏನಾಗುತ್ತೆ, ನಿಮ್ ಹೆಸರು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಈಗ ಯಾವ್ದೊಂದು ಜಿಮೇಲ್ ಅಥವಾ ಯಾವ್ದೊಂದು ಆನ್ಲೈನ್ ಫಾರ್ಮ್ ಲಾಗಿನ್ ಐಡಿ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ ನೇಮು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಡೇಟ್ ಆಫ್ ಬರ್ತ್ ಏನಾಗುತ್ತೆ, ಈ ಶುಡ್ ಬಿ ಇನ್ ದ ನಂಬರ್ ಫಾರ್ಮೆಟ್ ಅಲ್ಲಿ ಇರ್ತವೆ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಏನ್ ಮಾಡ್ತೀರಿ, ಪಾಸ್ವರ್ಡ್ ಬಂದ್ಬಿಟ್ಟು ಕ್ಯಾಪಿಟಲ್ ಲೆಟರು, ಕ್ಯಾರೆಕ್ಟರು, ಡಿಫ್ರೆಂಟ್ ಕೈಂಡ್ ಆಫ್ ಸಿಂಬಲ್ಸ್ ವಿತ್ ಡಿಜಿಟ್ಸ್ ಕೊಡ್ಬೇಕಾಗತ್ತೆ. ಅಂದ್ರೆ ಡಿಫ್ರೆಂಟ್ ಸೇಮ್ ಟೈಪ್ ಇರುತ್ತೆ, ಸರ್ಟನ್ ಟೈಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ. ಅದಕ್ಕೆ ನಾವು ಡಾಟಾ ಮೇ ಬಿ ಸೇಮ್ ಟೈಪ್ ಆರ್ ಡಿಫ್ರೆಂಟ್ ಟೈಪ್ಸ್ ಅಂತಾನು ನಾವು ಹೇಳ್ಬಹುದು. ಸೊ ಕಂಪ್ಯೂಟರ್ ಮೆಮೊರಿ is used to store the data which is required for processing. This process is known as data representation. Data may be same type or different type ಅಂತ ನಾವು ಹೇಳ್ಬೋದು. ಡಾಟಾ ಟೈಪ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ನೀವು ಡಾಟಾ ಇಮೇಜ್ ಅಲ್ಲಿ ರೂಪದಲ್ಲಿ ಕೊಡ್ತಾ ಇದೀರಾ, ಟೆಕ್ಸ್ಟ್ ರೂಪದಲ್ಲಿ ಕೊಡ್ತಾ ಇದೀರಿ, ಅಥವಾ ನಂಬರ್ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದೀರಾ, ಅಥವಾ ಯಾವ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದೆ, ಅದಕ್ಕೆ ನಾವು ಡಾಟಾ ಟೈಪ್ ಅಂತ ನಾವು ಹೇಳ್ಬೇಕಾಗತ್ತೆ. ನೀವು ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಿ ಡಾಟಾ ಅಂದ್ರೆ ಡಾಟಾ ಟೈಪ್ ಅಂತಂದ್ರೆ ಇಂಟೀಜರ್ ಇಂಟ್ ಎ ಅಂತ ಕೊಡ್ತಾ ಇದ್ರೆ, ಅಂದ್ರೆ ಇಂಟೀಜರ್ ಎ ಅನ್ನೋದೇನು ಇಂಟೀಜರ್ ಪಾರ್ಟ್, ಇಟ್ ಕ್ಯಾನ್ ರೀಡ್ ಓನ್ಲಿ ದ ಇಂಟೀಜರ್ ನಂಬರ್ಸ್ ಅಂತ ನಾವು ಹೆಂಗ್ ಹೇಳ್ತಾ ಇದ್ವಿ ತಾನೆ. ಇಂಟೀಜರ್, ಫ್ಲೋಟು, ಡಬಲ್, ರಿಯಲ್ ನಂಬರ್ಸ್, ದೀಸ್ ಆರ್ ಎಂಟೈರ್ಲಿ ಕಾಲ್ಡ್ ಡಾಟಾ ಟೈಪ್ಸ್ ಅಂತ ನಾವು ಪ್ರೋಗ್ರಾಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಇಲ್ಲಿ ಕೂಡ ಎ ನೀಡ್ ಮೇ ಅರೈಸ್ ಟು ಗ್ರೂಪ್ ದೀಸ್ ಐಟಮ್ಸ್ as a single unit. Data structures provide efficient way of combining these data types and process data ಅಂತ ನಾವು ಹೇಳ್ಬೇಕಾಗತ್ತೆ. The need of arising a group these items as single unit ಅಂದ್ರೆ ಎಲ್ಲಾ ಡಾಟಾನ ಗ್ಯಾದರ್ ಮಾಡಿಬಿಟ್ಟು ಒಂದು ಫಾರ್ಮ್ ನ ಬಿಲ್ಡ್ ಮಾಡ್ತಾರೆ, ಅದಕ್ಕೆ ನಾವು ಒಂದು ಸಿಂಗಲ್ ಯೂನಿಟ್ ಅಂತಾನು ನಾವು ಹೇಳ್ಬೇಕಾಗತ್ತೆ. ಸೊ ಗ್ರೂಪ್ ಆಫ್ ದೀಸ್ ಐಟಮ್ಸ್ as single unit ಅಂತಾನು ನಾವು ಹೇಳ್ತಾ ಇದೀವಿ.
So next, data structures provide efficient way of combining these data types and process the data. ಅಂದ್ರೆ ಡಾಟಾ ಸ್ಟ್ರಕ್ಚರ್ ಏನಂದ್ರೆ ಎಫಿಷಿಯಂಟ್ ವೇ ಇದೆ, ಅಂದ್ರೆ ಇದನ್ನೆಲ್ಲ ಡಿಫ್ರೆಂಟ್ ಡಾಟಾ ಟೈಪ್ಸ್ ಇರ್ಬೋದು, ಸೇಮ್ ಡಾಟಾ ಟೈಪ್ಸ್, ಅದನ್ನ ಡಾಟಾ ಕಂಬೈನ್ ಮಾಡಿಬಿಟ್ಟು ನಿಮಗೆ ಪ್ರೊಸೆಸ್ ಮಾಡಿ ಡಾಟಾನ ಪ್ರೊಡ್ಯೂಸ್ ಕೊಡುತ್ತೆ ಅಂತ ನಾವು ಹೇಳ್ಬೋದು ಇಲ್ಲಿ. ಡಾಟಾ ಸ್ಟ್ರಕ್ಚರ್ಸ್ ಈಸ್ ಎ ಮೆಥಡ್ ಆಫ್ ಸ್ಟೋರಿಂಗ್ ಡಾಟಾ ಇನ್ memory so that it can be used efficiently. Data structure is a method of storing data in memory so that it can be used efficiently anta ನಾವು ಹೇಳಬೇಕಾಗುತ್ತೆ. This study of data structure mainly deal with, so data structure ಏನು ಡೀಲ್ ಮಾಡುತ್ತೆ, logical or mathematical description of a structure, implementation of a structure on the computer, analysis of structure which includes determining amount of space in memory and optimization of time taken for processing anta now. So these are the 4 things we need to learn, that is in the data structures alli ee 4 things na deal ಮಾಡುತ್ತೆ. ಒಂದು ಲಾಜಿಕಲ್ ಇರಬಹುದು, ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಆಫ್ ಇರಬಹುದು, ಆ ಸ್ಟ್ರಕ್ಚರ್ ನ ಇಂಪ್ಲಿಮೆಂಟೇಷನ್ ಮಾಡೋದಿರಬಹುದು, ಅಥವಾ ಸ್ಟ್ರಕ್ಚರ್ ನ ಅನಲೈಸ್ ಮಾಡೋದಿರಬಹುದು. ಅಂದ್ರೆ ಅನಲೈಸ್ ಅಂತಂದ್ರೆ ಎಷ್ಟು ಡಾಟಾನ ಸ್ಪೇಸ್ ಅಕ್ವೈರ್ ಮಾಡ್ತಾ ಇದೆ, ಅದಕ್ಕೆ ನಾವು ಅನಲೈಸಿಂಗ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ಬಹುದು. ಇಂಪ್ಲಿಮೆಂಟೇಷನ್ ಅಂದ್ರೆ ಅರ್ಥ ಏನು, ಕೊಟ್ಟಿರ್ತಕ್ಕಂಥ ಡಾಟಾನ ಹೇಗೆ ಸ್ಟ್ರಕ್ಚರ್ ಆಗಿ ರೂಪದಲ್ಲಿ ನಾವು ಕೊಡಬಹುದು ಅನ್ನೋದನ್ನ ನಾವು ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಲಾಜಿಕಲ್ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಏನ್ ಡಾಟಾ ಏನಿದೆ ತಾನೆ, ಅದು ಹೇಗೆ ಆಪರೇಟ್ ಮಾಡ್ಕೊಂಡು ನಾವು ಡಿಸ್ಕ್ರೈಬ್ ಒಂದು ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಬಹುದು ಅನ್ನೋದಕ್ಕೆ ನಾವು ಲಾಜಿಕಲ್ ಅಂಡ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ಸ್ ಅಂತ ನಾವು ಹೇಳ್ತೀವಿ. ಲಾಸ್ಟ್ ಅನಲೈಸಿಂಗ್ ಆದ ತಕ್ಷಣ ಇನ್ ಮೆಮೊರಿ ಅಥವಾ ಆಪ್ಟಿಮೈಸೇಷನ್ ಎಷ್ಟು ಟೈಮ್, ಅಂದ್ರೆ ಆ ಡಾಟಾನ ಪ್ರೊಸೆಸ್, ಅಂದ್ರೆ ನೀವು ಯಾವಾಗಾದ್ರೂ ಬಂದ ತಕ್ಷಣ ರೀಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದಕ್ಕೆ ನಾವು ಮೆಮೊರಿ ಮತ್ತು ಅಂಡ್ ಆಪ್ಟಿಮೈಸೇಷನ್ ಆಫ್ ಟೈಮ್ ಟೇಕನ್ ಫಾರ್ ಪ್ರೊಸೆಸಿಂಗ್ ಅಂತ ನಾವು ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದು ಡಾಟಾ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಏನೇನಿದಾವೆ, ಏನ್ ಕಲಿಬೇಕು ನಾವು ಅನ್ನೋದನ್ನ ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಡಾಟಾ ಸ್ಟ್ರಕ್ಚರ್ಸ್ ಬಂದ್ಬಿಟ್ಟು 2 ಟೈಪ್ಸ್ ಇದಾವೆ, ಒಂದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಲ್ಲಿದೆ ನೋಡಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಸೊ ಇಲ್ಲಿ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಅವೈಲಬಲ್ ಇದಾವೆ. ಸೊ ಇಲ್ಲಿ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಇದೆ. ಸೊ ಅಗೇನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಬಂದ್ಬಿಟ್ಟು, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಂಟೀಜರ್, ಫ್ಲೋಟಿಂಗ್, ಪಾಯಿಂಟ್ ಅಂಡ್ ಕ್ಯಾರೆಕ್ಟರ್ ಅಂಡ್ ಪಾಯಿಂಟರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಲೀಸ್ಟ್, ಅರೇಸ್, ಫೈಲ್ಸ್ ಅಂತ ಹೇಳ್ಬೇಕಾಗುತ್ತೆ. ಯಾವ್ಯಾವ ಇದಾವೆ? ಸೊ ಅರೇಸ್, ಲೀಸ್ಟ್, ಫೈಲ್ಸ್. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಲೀಸ್ಟ್ ಔಟ್ ಎನಿ 2 ಪ್ರಿಮಿಟಿವ್ ಡಾಟಾ ಟೈಪ್ಸ್ ಅಥವಾ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ಸ್ ಅಂತ ಹೇಳಿ ಬರಿಬೇಕಾಗತ್ತೆ. ಅಲ್ಲಿ ನೀವು ಪ್ರಿಮಿಟಿವ್ ಯಾವುದು, ನಾನ್ ಪ್ರಿಮಿಟಿವ್ ಯಾವುದು ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವು ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಪಾಯಿಂಟರ್, ದೀಸ್ ಆರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಅರೇಸ್, ಲೀಸ್ಟ್, ಫೈಲ್ಸ್ ಅನ್ನೋದನ್ನ ನಾವು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಅರೇಸ್ ಅಲ್ಲಿ ಮತ್ತೆ ಅಗೇನ್ ಡಿಫ್ರೆನ್ಶಿಯೇಟ್ ಏನಾಗ್ತಾ ಇದೆ ಇದರಲ್ಲಿ, ಅರೇಸ್ ಅಲ್ಲಿ ಮತ್ತೆ ಅಗೇನ್ ನಮಗೆ ಸೊ 3 ಟೈಪ್ಸ್ ಇದಾವೆ. ಒಂದು ಸಿಂಗಲ್ ಡೈಮೆನ್ಷನ್, 2 ಡೈಮೆನ್ಷನಲ್, ಮಲ್ಟಿ ಡೈಮೆನ್ಷನ್ ಅರೇಸ್ ಅಂತ ನಾವು ಹೇಳ್ಬೇಕು. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್ಸ್ ಅಂತ ಇದೆ. ಲಿಸ್ಟ್ ಬಂದ್ಬಿಟ್ಟು ಲೀನಿಯರ್ ಡಾಟಾ ಸ್ಟ್ರಕ್ಚರ್, ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಇದೆ. ಅದರಲ್ಲಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್ ಅಂತ ಅವೈಲಬಲ್ ಇದಾವೆ. ಸೊ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಟ್ರೀಸ್, ಗ್ರಾಫ್ಸ್. ಎಕ್ಸಾಂಪಲ್ ಅಲ್ಲಿ ಕೇಳ್ತಾನೆ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಯಾವ್ದು ಕೇಳ್ತೀವಿ ಅಂತಂದ್ರೆ ಟ್ರೀಸ್ಗೆ ಮತ್ತೆ ಗ್ರಾಫ್ಸ್ಗೆ ಅಂತ ಹೇಳ್ಬೇಕು. ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಯಾವ್ದು ಕೇಳ್ತೀವಿ ಅಂತಂದ್ರೆ ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ ಲಿಸ್ಟ್ ನಾವು ಹೇಳ್ಬೇಕಾಗುತ್ತೆ. ಲೀಸ್ಟ್ ಮತ್ತೆ ಫೈಲ್ ಇದು ವೆದರ್ ಇಟ್ ಇಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಥವಾ ನಾನ್ ಪ್ರಿಮಿಟಿವ್ ಅಂತ ಕೇಳ್ತಾನೆ, ಇದು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಈ ಸ್ಟ್ರಕ್ಚರ್ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಅಫ್ಕೋರ್ಸ್ ಯು ವಿಲ್ ಗೆಟ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಸೊ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಏನ್ ಮಾಡುತ್ತೆ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ, So here primitive data structures ಅಂತಂದ್ರೆ
Data structures that are directly operated upon by machine level instructions are known as primitive data structures ಅಂತ ನಾವು ಹೇಳಬೇಕಾಗುತ್ತೆ. ದ ಇಂಟಿಜರ್ ರಿಯಲ್ ಅಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಲಾಜಿಕಲ್ ಡಾಟಾ, ಕ್ಯಾರೆಕ್ಟರ್ ಡಾಟಾ, ಪಾಯಿಂಟರ್ ಅಂಡ್ ರೆಫರೆನ್ಸ್ ಆರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳಬೇಕು. ಇನ್ ದ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಹೇಳಿದ್ವಿ. ಸೊ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಂಟಿಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಪಾಯಿಂಟ್ ಇಂಥವು ಇದನ್ನ ಎಲ್ಲಿ ಯೂಸ್ ಮಾಡ್ತೀರಿ? ಸಿಸ್ಟಮ್ ಅಲ್ಲಿ ಇರ್ತವೆ. ಇಲ್ಲಿ ಸಿಸ್ಟಮ್ ಇನ್ಬಿಲ್ಟ್ ಆಗಿ ಬಂದಿರ್ತವೆ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥದ್ದು ಏನಾಗುತ್ತೆ, ಡಾಟಾ ಮಷಿನ್ ಲೆವೆಲ್ ಕನ್ವರ್ಷನ್ಸ್ ಆಗೋದು, ಅದನ್ನ ಆಪರೇಟ್ ಮಾಡಿಬಿಟ್ಟು ನಿಮಗೆ ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಎ ಡಾಟಾ ಸ್ಟ್ರಕ್ಚರ್ that are directly operated upon the machine level instructions are known as primitive data structures ಅಂತಾನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಂಪಲ್ಸ್ ಫಾರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಂಟಿಜರ್, ರಿಯಲ್, ಲಾಜಿಕಲ್ ಡಾಟಾ, ಕ್ಯಾರೆಕ್ಟರ್ ಡಾಟಾ, ಪಾಯಿಂಟರ್ ಅಂಡ್ ರೆಫರೆನ್ಸ್ ಆರ್ ಕಾಲ್ಡ್ ಆಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಪ್ರಿಮಿಟಿವ್ ಡೆಫಿನಿಷನ್ ಕೇಳ್ತಾನೆ. ವಾಟ್ ಈಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ it is a data structure that are directly operated upon by a machine level instructions are known as primitive data structures. Examples ಅಂತಂದ್ರೆ ಇಂಟಿಜರ್, ರಿಯಲ್, ಲಾಜಿಕಲ್, ಡಾಟಾ, ಕ್ಯಾರೆಕ್ಟರ್ಸ್, ಡಾಟಾ ಅಂಡ್ ಪಾಯಿಂಟರ್ ಅಂಡ್ ರೆಫರೆನ್ಸ್ ಇಂಥದಕ್ಕೆಲ್ಲ ನಾವು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬಹುದು. ಓಕೆ, ಅರ್ಥ ಆಯ್ತಾ? ಮಷಿನ್ ಲೆವೆಲ್ ಅಂತಂದ್ರೆ ಮಷಿನ್ ಲೆವೆಲ್ ಇನ್ಬಿಲ್ಟ್ ಆಗಿ ಬಂದಿರತಕ್ಕಂಥ ಆಟೋಮೆಟಿಕಲಿ ಆಪರೇಟ್ ಆಗ್ತಿರೋದಕ್ಕೆ ನಾವು ಮಷಿನ್ ಲೆವೆಲ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್, ಪ್ರಿಮಿಟಿವ್ ಅಲ್ಲಿ ಏನೇನು ಆಪರೇಷನ್ಸ್ ನಾವು ಮಾಡಬಹುದು ಇದೆಲ್ಲ ಕೇಳ್ತಾನೆ. ಲೀಸ್ಟ್ ಔಟ್ ದ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ ಲೀಸ್ಟ್ ಮಾಡ್ಬೇಕಾಗತ್ತೆ. ಯಾವ್ಯಾವ ಆಪರೇಷನ್ಸ್ ನ ವಿ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ಆನ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಲ್ಲಿ ನಿಮಗೆ ಕಾಣ್ತಿರೋದಕ್ಕ ವೇರಿಯಸ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ದೇ ಆರ್ ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್ ಅಂತ ನಾವು ಹೇಳ್ತೀವಿ. ಕ್ರಿಯೇಟ್ ಅನ್ನೋದು ಒಂದು ಆಪರೇಷನ್. ಯಾವ್ದ್ರ ಮೇಲೆ ಪರ್ಫಾರ್ಮ್ ಮಾಡ್ಬೋದು? ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಮೇಲೆ ನಾವು ಪರ್ಫಾರ್ಮ್ ಮಾಡ್ಬೋದು. ಕ್ರಿಯೇಟ್ ಅನ್ನೋದೇನು ಏನದು? ಕ್ರಿಯೇಟ್ ಆಪರೇಷನ್ ಈಸ್ ಯೂಸ್ ಟು ಕ್ರಿಯೇಟ್ ಎ ನ್ಯೂ ಡಾಟಾ ಸ್ಟ್ರಕ್ಚರ್. ದಿಸ್ ಆಪರೇಷನ್ಸ್ ರಿಸರ್ವ್ಸ್ ಮೆಮೊರಿ ಸ್ಪೇಸ್ ಫಾರ್ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಟ್ ಕಂಪೈಲ್ ಟೈಮ್ ಅಂಡ್ ರನ್ ಟೈಮ್. ಅಂದ್ರೆ ನೀವು ಫಸ್ಟ್ ಇಯರ್ ಅಲ್ಲಿ ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ ಡಾಟಾ ಟೈಪ್ಸ್ ನ ಹೇಗ್ ಮಾಡಬೇಕು, ಪ್ರೋಗ್ರಾಮ್ಸ್ ಕೂಡ ಎಕ್ಸಿಕ್ಯೂಷನ್ಸ್ ಎಲ್ಲ ಮಾಡಿದಿರಿ. ಅಲ್ಲಿ ನೀವು ಡಿಕ್ಲರೇಷನ್ ಸೆಕ್ಷನ್ಸ್ ಅಲ್ಲಿ ಇಂಟ್ ಎಕ್ಸ್ ವೈ ಝೆಡ್ ಅಂತ ಹೇಳಿ ಎಲ್ಲ ಡಿಕ್ಲರೇಷನ್ಸ್ ಕೊಡ್ತಾ ಇದ್ರಿ ತಾನೆ. ಅಂದ್ರೆ ಇಂಟ್ ಎಕ್ಸ್ ಅಂತಂದ್ರೆ ಅರ್ಥ ಏನು ಅಂದ್ರೆ ಸಮ್ ಆಫ್ ದ ಮೆಮೊರಿನ ನೀವು ರಿಸರ್ವ್ ಮಾಡ್ತಾ ಇದ್ದೀರಿ. ಅಂದ್ರೆ ಕ್ರಿಯೇಟ್ ಮಾಡ್ಬಿಟ್ಟು ರಿಸರ್ವ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ರಿಸರ್ವ್ ಸಮ್ ಆಫ್ ದ ಮೆಮೊರಿ ಫಾರ್ ಎ ವೇರಿಯಬಲ್ ವೇರ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್. ಹಿಯರ್ ಇಸ್ ಒನ್ ಎಕ್ಸಾಂಪಲ್ which shows that int x ಅಂತ ಕೊಡ್ತಾ ಇದ್ರಿ. ಅಂದ್ರೆ I am going to reserve some of the space for this element that is called int x ಅಂತ ಹೇಳ್ತೀವಿ. int x ಅಂತ ನಾವು ಹೇಳ್ತೀವಿ. ಇದಕ್ಕೆ ನಾವು ಕ್ರಿಯೇಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಆಪರೇಷನ್ ಬಂದ್ಬಿಟ್ಟು ಡೆಸ್ಟ್ರಾಯ್ ಅಂತ ನಾವು ಹೇಳ್ತೀವಿ. ಡೆಸ್ಟ್ರಾಯ್ ಆಪರೇಷನ್ ಈಸ್ ಯೂಸ್ಡ್ ಟು ಡೆಸ್ಟ್ರಾಯ್ ಆರ್ ರಿಮೂವ್ the data structure from the memory space ಅಂತ ನಾವು ಹೇಳ್ಬೇಕಾಗುತ್ತೆ. ಡಾಟಾ ಸ್ಟ್ರಕ್ಚರ್ ಆಪರೇಷನ್ ಈಸ್ ಯೂಸ್ ಟು ಡೆಸ್ಟ್ರಾಯ್ ಆರ್ ರಿಮೂವ್ ದ ಡಾಟಾ ಸ್ಟ್ರಕ್ಚರ್ ಫ್ರಮ್ ದ ಮೆಮೊರಿ ಸ್ಪೇಸ್. ಅಂದ್ರೆ ನೀವೇನಾದ್ರೂ ಕ್ರಿಯೇಟ್ ಆಗಿರ್ತಕ್ಕಂಥ ಡಾಟಾನ ನೀವೇನಾದ್ರೂ ಡಿಲೀಟ್ ಮಾಡಬೇಕು ಅಂದ್ರೆ ಮೆಮೊರಿ ಅಲೋಕೇಟ್ ಮಾಡಿರ್ತಕ್ಕಂಥದ್ದನ್ನ ನೀವೇನಾದ್ರೂ ಡಿಅಲೋಕೇಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಇಲ್ಲಿ ಇಂಟೆಕ್ಸ್ ಅನ್ನೋದೇನಂದೇನು ರಿಸರ್ವ್ ಮೆಮೊರಿ ಸ್ಪೇಸ್ ಮಾಡಿರ್ತೀವಿ. ಅದನ್ನ ನೀವು ಅಲಾಟ್ಮೆಂಟ್ ಮಾಡಿರ್ತೀರಿ ಸರ್ಟನ್ ಮೆಮೊರಿ ಸ್ಪೇಸ್ ನ. ಅದನ್ನ ನೀವು ಡಿಅಲಾಟ್ಮೆಂಟ್ ಅಂದ್ರೆ ಡಿಅಲೋಕೇಟ್ ಮಾಡಬೇಕು ಅಂತಂದ್ರೆ ಡೆಸ್ಟ್ರಾಯ್ ಕ್ರಿಯೇಟ್ ಮಾಡಿರೋದನ್ನ ನೀವು ಡೆಸ್ಟ್ರಾಯ್ ಮಾಡಬೇಕು ಅಂತಂದ್ರೆ ಡೆಸ್ಟ್ರಾಯ್ ಅನ್ನೋ ಆಪರೇಷನ್ ಯೂಸ್ ಮಾಡಿದ್ರೆ ಅಫ್ಕೋರ್ಸ್ whatever the memory has been allotted for that variable that should be entirely destroyed with the memory space ಅಂತ ನಾವು ಹೇಳ್ಬೇಕಾಗತ್ತೆ. When the program execution ends, the data structure is automatically destroyed and the memory allotment is eventually deallocated. C+ allow the destructor member function destroy the objects. ಅಂದ್ರೆ C++ ಅಲ್ಲಿ ನಮಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಆಬ್ಜೆಕ್ಟ್ಸ್ ನಾವು ಡಿಸ್ಟ್ರಾಯ್ ಮಾಡಬೇಕು ಅಂದ್ರೆ ಡಿಸ್ಟ್ರಕ್ಟರ್ ಅಂತ ಬರುತ್ತೆ. ಕನ್ಸ್ಟ್ರಕ್ಟರ್ ಅನ್ನೋದು ಇನ್ನೊಂದು ಡಿಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಅಂದ್ರೆ ವೇರ್ ಆಬ್ಜೆಕ್ಟ್ ವೇರ್ ವಿ ಕ್ಯಾನ್ ಏಬಲ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್. ಡೆಸ್ಟ್ರಾಯ್ ಅನ್ನೋದು ಡಿಸ್ಟ್ರಕ್ಟರ್ ಅನ್ನೋದು ವೇರ್ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ಡೆಸ್ಟ್ರಾಯ್ ಮಾಡ್ತೀವಿ. ಅದಕ್ಕೆ ನಾವು ಡೆಸ್ಟ್ರಾಯ್ ಆಬ್ಜೆಕ್ಟ್ ನಾವು ಹೇಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಆಪರೇಷನ್ ಈಸ್ ಯೂಸ್ಡ್ ಬೈ programmers to access the data within a data structure
this operation used, this operation updates or alters the data ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಸೆಲೆಕ್ಟ್ ದ ಆಪರೇಷನ್ ಇಸ್ ಯೂಸ್ಡ್ ಬೈ ಪ್ರೋಗ್ರಾಮರ್ ಟು ಆಕ್ಸೆಸ್ ದ ಡಾಟಾ ವಿತ್ ಇನ್ ಅ ಡಾಟಾ ಸ್ಟ್ರಕ್ಚರ್. ದಿಸ್ ಆಪರೇಷನ್ ಅಪ್ಡೇಟ್ಸ್ ಆರ್ ಆಲ್ಟರ್ ಡಾಟಾ ಅಂತ ನಾವು ಹೇಳ್ತೀವಿ. ಸೆಲೆಕ್ಟ್ ಅನ್ನೋದು ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಸಪೋಸ್ ನೀವೆಲ್ಲಾದ್ರೂ ಆನ್ಲೈನ್ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿದ್ರಿ ಅನ್ಕೊಡ್ರಿ, ಅಥವಾ ನೀವೆಲ್ಲಾದ್ರೂ ಆನ್ಲೈನ್ ಫಾರ್ಮ್ ಫಿಲ್ ಮಾಡಿದ್ರೆ, ಸೊ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಮೊಬೈಲ್ ನಂಬರ್ ಹಾಕಿದ್ದಿಲ್ಲ, ನೀವು ಲೇಟರ್ ಆದ್ಮೇಲೆ ಮೊಬೈಲ್ ತಗೊಂಡ್ಬಿಟ್ರೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು ಇರಲಿ, ಅಥವಾ ನಿಮ್ಮ ನೇಮ್ನ ಆಲ್ಟರೇಷನ್ಸ್ ಮಾಡೋದಿರಲಿ, ಅಥವಾ ನಿಮ್ಮ ಅಡ್ರೆಸ್ನ ಚೇಂಜಸ್ ಮಾಡೋದಿರಲಿ, ಏನಾದ್ರೂ ನಿಮ್ಮ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಡಾಟಾ ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಡಾಟಾ ನೀವೇನಾದ್ರೂ ಅಪ್ಡೇಟ್ ಮಾಡೋದಿರಲಿ, ಆಲ್ಟ್ರೇಷನ್ಸ್ ಮಾಡೋದಿರಲಿ, ಅದನ್ನು ನಾವು ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಅನ್ನೋ ಆಪರೇಷನ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಆಪರೇಷನ್ಸ್ ಚೇಂಜಸ್ ಮಾಡಬಹುದು, ಅಂದ್ರೆ ಅಪ್ಡೇಟ್ ಮಾಡಬಹುದು, ಆಲ್ಟ್ರೇಷನ್ಸ್ ಡಾಟಾನ ನೀವು ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ಅಪ್ಡೇಟ್ ಅಂತ ನಾವು ಹೇಳ್ತೀವಿ. ಅಪ್ಡೇಟ್ ಆಪರೇಷನ್ ಈಸ್ ಯೂಸ್ ಟು ಚೇಂಜ್ ಡಾಟಾ ಆಫ್ ಡಾಟಾ ಸ್ಟ್ರಕ್ಚರ್ ಆಸ್ ಅಸೈನ್ಮೆಂಟ್ ಆಪರೇಷನ್ ಈಸ್ ಗುಡ್ ಎಕ್ಸಾಂಪಲ್ ಆಫ್ ಅಪ್ಡೇಟ್ ಆಪರೇಷನ್ಸ್ ಅಂತ ನಾವು ಹೇಳ್ತೀವಿ. ಅಪ್ಡೇಟ್ ಆಪರೇಷನ್ ಈಸ್ ಯೂಸ್ ಟು ಚೇಂಜ್ ದ ಡಾಟಾ ಆಫ್ ದ ಡಾಟಾ ಸ್ಟ್ರಕ್ಚರ್. ಅಂದ್ರೆ ಅಲ್ಲಿ ಏನಿತ್ತು, ಸೆಲೆಕ್ಟ್ ಅನ್ನೋದೇನು ಆಕ್ಸೆಸ್ ಇತ್ತು, ಅಂದ್ರೆ ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ರಿ, ಅಂದ್ರೆ ಇರ್ತಕ್ಕಂಥ ಡಾಟಾನ ಓಪನ್ ಮಾಡಿಬಿಟ್ಟು ಆಕ್ಸೆಸ್ ಮಾಡ್ತಾ ಇದ್ರಿ. ಬಟ್ ಇಲ್ಲೇನಾಗ್ತಿದೆ, ಇಲ್ಲಿ ಆಕ್ಸೆಸ್ ಅನ್ನೋದು ಡಿಫ್ರೆನ್ಸ್ ಇರುತ್ತೆ, ಇಲ್ಲೇನಾಗ್ತಿದೆ ಚೇಂಜ್ ದ ಡಾಟಾ ಅನ್ನೋದನ್ನ ಡಿಫ್ರೆನ್ಸ್ ಆಗುತ್ತೆ. ಸೊ ಆಲ್ಟ್ರೇಷನ್ಸ್ ಅಲ್ಲಿ ಮಾಡಬಹುದು, ಬಟ್ ಇಲ್ಲೇನಾಗ್ತಿದೆ ಅಪ್ಡೇಷನ್ ಆಫ್ ದ ಆಪರೇಷನ್ ಯೂಸ್ ಟು ಚೇಂಜ್ ದ ಡಾಟಾ ಸ್ಟ್ರಕ್ಚರ್, ಅಸೈನ್ಮೆಂಟ್ ಆಪರೇಷನ್ಸ್ ಅಂತ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ವ್ಯಾಲ್ಯೂಸ್ ನ ಚೇಂಜ್ ಮಾಡಬಹುದು. ಅಫ್ಕೋರ್ಸ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ನೀವು ಇಂಟ್ x is equal to 2 ಅಂತ ಕೊಟ್ಟಿದ್ರೆ ಅಂತ ಅನ್ಕೊಟ್ರಿ, ಮೇಲೆ ಕ್ರಿಯೇಟ್ ಅಂತ ಇದೆಯಲ್ಲ, x is equal to 2 ಅಂತ ಕೊಟ್ಬಿಟ್ಟು ನಾ ಇಲ್ಲ ಸರ್ ನನಗೆ 2 ಬೇಡ, ಮತ್ತೆ ನಾನು ಪ್ರೋಗ್ರಾಮ್ ಅಲ್ಲಿ ಚೇಂಜಸ್ ಬೇಕು ಅಂತಂದ್ರೆ x is equal to 5 ಕೊಡ್ತೀನಿ ಅಂತಂದಾಗ ಅಸೈನ್ಮೆಂಟ್ ಆಪರೇಟರ್ ನ ಯೂಸ್ ಮಾಡ್ಕೊಂಡು ನೀವು ಚೇಂಜ್ ಮಾಡಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟಿದೀವಿ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಇಂಟ್ x is equal to 2 ಅಂತಿದೆ, ಅಂದ್ರೆ 2 ಅನ್ನೋದನ್ನ ನಾವು ಏನ್ ಮಾಡ್ಬೇಕು, x ಗೆ ಅಸೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅಗೇನ್ x is equal to 4 ಅಂತಂದ್ರೆ 4 is again reassigned to the x. ಏನಾಗುತ್ತೆ ಅದು, 4 ಅನ್ನೋದನ್ನ ಅಗೇನ್ ರಿಅಸೈನ್ ಆಗುತ್ತೆ ಅದು, ಹೌದಾ? ಸೊ ಅದಕ್ಕೆ ನಾವು the value of x is now is 4 again because 2 is automatically replaced by floor. This is called as updated ಅಂತ ನಾವು ಹೇಳಬೇಕಾಗುತ್ತೆ. ಸೊ ಇದು ಎಕ್ಸಾಂಪಲ್. ಸೊ ಇದು ಬಂದ್ಬಿಟ್ಟು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ಇರಲಿ. ನಾಳೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಾನ್ ಪ್ರಿಮಿಟಿವ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಟ್ರೈ ಮಾಡಿರಿ. ಇದಕ್ಕೆ ಅಂತ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಸೊ ಅದಕ್ಕೆ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡಿ, ಸ್ಲೈಡ್ಸಲ್ಲಿ ಇರ್ತಕ್ಕಂಥ ಡಾಟಾನ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡಾಟಾನ ನಾನು ಇಲ್ಲಿ ಹಾಕಿದ್ದೀನಿ, ಅದನ್ನು ನೋಟ್ ಡೌನ್ ಮಾಡಿ ನೋಟ್ಸ್ ಮಾಡ್ಕೊಳ್ರಿ. ಬಿ ಪ್ರಿಪೇರ್ ಫಾರ್ ದಿಸ್ ಒನ್. ಓಕೆ ದೆನ್, ಥ್ಯಾಂಕ್ ಯು.